ಅಧಿಕಾರಿಗಳ ನಕಲಿ ಗುಂಡೇಟಿಗೆ 3 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತರ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರ ಓತಪ್ರೋತವಾದ ಪ್ರತಿಭಟನೆಗಳು ಆಗ್ತಾ ಇದೆ. ಅರಣ್ಯ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಲಾಗ್ತಾ ಇದೆ. ಇನ್ನು ಸತ್ತವರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅನ್ನೋ ಆಗ್ರಹಗಳು ಇದಾವೆ. ಮೃತರ ಕುಟುಂಬ ಗ್ರಾಮಸ್ಥರಿಂದ ಮುಂದುವರೆದ ಭಾರಿ ಪ್ರತಿಭಟನೆ. ಹನೂರು ಠಾಣೆಯ ಮುಂದೆ ನಡೆಯುತ್ತಿರುವ ಪ್ರತಿಭಟನೆ ಪ್ರೊಟೆಸ್ಟ್. ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡದ್ದಕ್ಕೆ ಇನ್ನೂ ಮಾಡಿಲ್ಲ, ಹಾಗಾಗಿ ಪ್ರತಿಭಟನೆ. ಅಧಿಕೃತವಾಗಿ ಪರಿಹಾರ ಘೋಷಣೆ ಮಾಡಬೇಕು ಅಂತ ಹೇಳಿ ಪಟ್ಟು. ಎನ್ಕೌಂಟರ್ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಬೇಡಿಕೆ ಈಡೇರೋವರೆಗೂ ಪ್ರತಿಭಟನೆ ನಡೆಸೋ ಎಚ್ಚರಿಕೆ. ಸರ್ಕಾರದ ವಿರುದ್ಧ ಮೃತರ ಕುಟುಂಬದವರಿಂದ ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಬೇರೆ ಗ್ರಾಮಗಳ ಜನರು ಪ್ರತಿಭಟನೆಯಲ್ಲಿ ಭಾಗಿ ಸಾಧ್ಯತೆ. ಪ್ರತಿಭಟನಾ ಸ್ಥಳಕ್ಕೆ ಸುಳಿಯದ ಜನಪ್ರತಿನಿಧಿಗಳು. ಇದು ಅತಿ ದೊಡ್ಡ ಪಾಠ ಆಗಬೇಕು ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ. ಏನ್ ದರ್ಪ ತೋರಿಸ್ತೀರಿ, ಏನು ಅಹಂಕಾರ ತೋರಿಸ್ತೀರಿ? ನಿಮ್ಮಲ್ಲಿರುವಂತ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅಮಾಯಕರ ಕುತ್ತಿಗೆ ಕೆಳಗೆ ಗುಂಡು ಹೊಡೆಯೋದಕ್ಕೆ ಯಾರು ಕೊಡ್ತಾರೆ ನಿಮ್ಗೆ ಅಧಿಕಾರ? ನಿಮ್ಮ ಕಾನೂನು ವ್ಯಾಪ್ತಿಯಲ್ಲಿ ನಿಯಮಗಳಿದ್ದಾವೆ, ಅದನ್ನು ಪಾಲನೆ ಮಾಡಬೇಕು. ನಿಮಗೆ ಬೇರೆ ಬೇರೆ ದಾರಿಗಳಿತ್ತು, ಬೇರೆ ಬೇರೆ ಆಯ್ಕೆಗಳಿತ್ತು ಅವರನ್ನ ಓಡಿಸೋದಕ್ಕೆ. ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾ ಇದ್ರೆ ಕಾನೂನು ರೀತಿಯ ಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕಾಗಿತ್ತೆ ಹೊರತಾಗಿ. ನೋಡಿ, ಅರಣ್ಯ ಸಿಬ್ಬಂದಿ ನಕಲಿ ಗುಂಡೇಟಿಗೆ 3 ಬಲಿ ಪ್ರಕರಣ. ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ 3 ಸಾವು. ಈಗ ಆಕ್ರೋಶಗಳು ಭುಗಿಲೆದ್ದಿದೆ. ಪೀಟರ್ ರಕ್ತ ಸಂಬಂಧಿಗಳು ಬಂದ ಬಳಿಕ ಪಂಚನಾಮೆ. ಕೆಆರ್ ಆಸ್ಪತ್ರೆಯಲ್ಲಿ ಮೃತದೇಹಗಳ ಪಂಚನಾಮೆ ನಡೀತಾ ಇದೆ. 3 ತಹಶೀಲ್ದಾರ್ರಿಂದ ಮೃತದೇಹಗಳ ಪಂಚನಾಮೆ. ಕೊಳ್ಳೇಗಾಲ, ಯಳಂದೂರು, ಚಾಮರಾಜನಗರ ತಹಶೀಲ್ದಾರರು ಪಂಚನಾಮೆಯಲ್ಲಿ ಭಾಗಿಯಾಗಿದ್ದಾರೆ. ಮೃತ ಪೀಟರ್ ಸಂಬಂಧಿಕರು ಇನ್ನೂ ಬಾರದ ಹಿನ್ನೆಲೆಯಲ್ಲಿ ಉಳಿದ 2 ಮೃತದೇಹಗಳ ಪಂಚನಾಮೆಗೆ ನಿರ್ಧಾರ. ಕಾನೂನು ಪ್ರಕ್ರಿಯೆ ನಡೀಲಿ. ನಿನ್ನೆ ತಹಶೀಲ್ದಾರ್ ಪೊಲೀಸರ ಮನವಿ ತಿರಸ್ಕರಿಸಿದ್ದ ಸಂಬಂಧಿಕರು. ಇವತ್ತು ಪಂಚನಾಮೆಯ ಕಾರ್ಯಗಳು ನಡೀತಾ ಇದೆ ಪೀಟರ್ ಕುಟುಂಬಸ್ಥರದ್ದು. ಇನ್ನೊಂದಷ್ಟು ಪ್ರಾಸೆಸ್ಗಳು ಪೆಂಡಿಂಗ್ ಇದ್ದಾವೆ. ಇಲ್ಲಿ ನಮಗೆ ಅರ್ಥ ಆಗ್ತಾ ಇರೋದು ಏನು ಅಂತ ಕೇಳಿದ್ರೆ, ಈ ತರಹದ ನಕಲಿ ಎನ್ಕೌಂಟರ್ ನಿಲ್ಲಬೇಕು. ಮನುಷ್ಯ ಜೀವಕ್ಕೆ ಬೆಲೆ ಇಲ್ವೇನ್ರಯ್ಯ? ಮನುಷ್ಯ ಜೀವಕ್ಕೆ ಬೆಲೆ ಇಲ್ವಾ? ಎಲ್ಲೋ ಹೋಯ್ತು ನಮ್ಮ ಮಾನವ ಹಕ್ಕು ಆಯೋಗ, ಹ್ಯೂಮನ್ ರೈಟ್ಸ್? ಮನುಷ್ಯನಿಗೆ ಬದುಕುವ ಹಕ್ಕಿದೆ. ಕಾಡಿಗೆ ನೀವು ಸುಮ್ಮನೆ ಹೋದ ವ್ಯಕ್ತಿಗಳನ್ನೆಲ್ಲ ಗುಂಡು ಹೊಡೆದು ಕೊಂದು ಹಾಕ್ತೀರಿ ಅನ್ನೋದಾದ್ರೆ, ಒಬ್ಬ ಮನುಷ್ಯನ ಉಸಿರು ನಿಲ್ಲಿಸುವುದಕ್ಕೆ ನಮ್ಮ ಕಾನೂನಿನಲ್ಲಿ ನಿಯಮಗಳಿಲ್ವಾ? ಕಾಡು ಕೋಳಿಯನ್ನ ಕೊಂದ ಕಾರಣ 6 ತಿಂಗಳು ಜೈಲು ಶಿಕ್ಷೆ ಅನುಭವಿಸುವ ಮನುಷ್ಯ. ಪ್ರಾಣಿಗಿರೋ ಬೆಲೆ ಮನುಷ್ಯನಿಗಿಲ್ಲ. ಇಲ್ಲಿ ಪ್ರಾಣಿಗಿರೋ ಬೆಲೆ ಮನುಷ್ಯನಿಗಿಲ್ಲ. ಸತ್ತ ವ್ಯಕ್ತಿಗಳ ಕೈಯಲ್ಲಿ ಜಿಂಕೆಯ ಚರ್ಮಗಳು ಪತ್ತೆಯಾಗಿಲ್ಲ. ಇನ್ನು ಸತ್ತ ವ್ಯಕ್ತಿಗಳ ಕೈಯಲ್ಲಿ ಅತ್ಯಂತ ಅಪಾಯಕಾರಿ ಮಾರಕಾಯುಧ ಇದೆ ಅನ್ನೋ ಖಚಿತತೆ ಇನ್ನೂ ವ್ಯಕ್ತವಾಗಿಲ್ಲ. ಪಾಪ ಅದು ಯಾವ ಕಾರಣಕ್ಕೋಸ್ಕರ ಕಾಡಿಗೆ ಹೋದ್ರು? ಬಂಡೆ ಕಲ್ಲು ಮೇಲೆ ಮಲಗಿದ್ದವರ ಮೇಲೆ ನೋಡಿ, ಬಂಡೆ ಕಲ್ಲು ಮೇಲೆ ಮಲಗಿದ್ದವರ ಮೇಲೆ ಒಂದು ವೇಳೆ ಅರಣ್ಯ ಇಲಾಖಾ ಅಧಿಕಾರಿಗಳು ಫೈರ್ ಮಾಡಿದ್ದು ನಿಜವೇ ಆದರೆ ಇದಕ್ಕಿಂತ ದೊಡ್ಡ ಶಿಖಂಡಿ ಯುದ್ಧ ಮತ್ತೊಂದಿಲ್ಲ. ಸ್ವಾತಂತ್ರ್ಯ ದಿನಾಚರಣೆ ದಿನ 3 ಜನ ರೈತರನ್ನ ಕೊಲೆ ಮಾಡಿದ್ದಾರೆ. ಎನ್ಕೌಂಟರ್ ಅಲ್ಲ, ಇದು ಕೊಲೆ ಮಾಡಿರೋದು, ಮೋಸ ಮಾಡಿ ಕೊಲೆ ಮಾಡಿದ್ದಾರೆ. ರೈತರನ್ನ ಕೊಲೆ ಮಾಡಿರೋ ಅಧಿಕಾರಿಗಳನ್ನ, ಅರಣ್ಯ ಇಲಾಖೆನ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು.